ಕರ್ನಾಟಕ ಬಹುಜನ್ ಜಾಗೃತಿ ವೇದಿಕೆ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿ ಚಂದ್ರಶಾ ಗಾಯಕವಾಡ ಆಯ್ಕೆ. ಕರ್ನಾಟಕ ಬಹುಜನ್ ಜಾಗೃತಿ ವೇದಿಕೆ ಸಂಘಟನೆಯ ನೂತನವಾಗಿ ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾಗಿ ಚಂದ್ರಶಾ ಗಾಯಕವಾಡ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಜೀವನಕುಮಾರ್ ವಾಘಮಾರೆ ಆಯ್ಕೆಯಾದರು. ಕರ್ನಾಟಕ ಬಹುಜನ್ ಜಾಗೃತಿ ವೇದಿಕೆ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ದತ್ತಾತ್ರೇಯ ಎಸ್ ಕಟ್ಟಿಮನಿಯವರ ಆದೇಶದ ಮೇರೆಗೆ ಇಂದು ನಗರದ ಜಗತ್ ವೃತ್ತದ ಬಳಿ ಇರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಆಯ್ಕೆಯಾದ ಜಿಲ್ಲಾಧ್ಯಕ್ಷ ಚಂದ್ರಶಾ ಗಾಯಕವಾಡ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜೀವನ್ಕುಮಾರ್ ವಾಘಮಾರೆ ಅವರನ್ನ ದತ್ತಾತ್ರೇಯ ಎಸ್ ಗಾಯಕವಾಡ ಅವರು ಸಂಘಟನೆಗೆ ಶಾಲನ್ನ ಹೊದಿಸಿ ಗೌರವಿಸುವುದರ ಮೂಲಕ ಅಭಿನಂದನೆಗಳನ್ನು ತಿಳಿಸಿದರು. ಬಳಿಕ ಮಾತನಾಡಿದಂತಹ ರಾಜ್ಯಾಧ್ಯಕ್ಷ ದತ್ತಾತ್ರೇಯ ಎಸ್ ಕಟ್ಟಿಮನಿಯವರು, ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ ಸಿದ್ಧ. ನಾವು ನೊಂದ ಜನರಿಗೆ ನ್ಯಾಯವನ್ನ ಒದಗಿಸಿಕೊಡ್ತೀವಿ. ನಮ್ಮ ಸಂಘಟನೆಯ ಉದ್ದೇಶ ಇದು. ಇಡೀ ರಾಜ್ಯದಾದ್ಯಂತ ನಮ್ಮ ಸಂಘಟನೆಯ ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರ ಆಯ್ಕೆ ಮಾಡಿ ಈ ಸಂಘಟನೆಯ ಹೆಸರನ್ನ ಬೆಳೆಸೋದೇ ನಮ್ಮ ಗುರಿ. ರಾಜ್ಯಾಧ್ಯಕ್ಷ ದತ್ತಾತ್ರೇಯ ಎಸ್ ಕಟ್ಟಿಮನಿಯವರು ಮಾತನಾಡಿ ತಿಳಿಸಿದರು. ಬಳಿಕ ಮಾತನಾಡಿದಂತಹ ಕಾಂಗ್ರೆಸ್ ಮುಖಂಡರಾದಂತಹ ಚನ್ನವೀರ ಕಾಳಿಕಿಂಗೆ ಹಾಗೂ ಕರ್ನಾಟಕ ರೈತಾಪಿ ಸಂಘದ ಜಿಲ್ಲಾಧ್ಯಕ್ಷ ನಾಗೇಂದ್ರಪ್ಪ ತಂಬೆ ಮತ್ತು ಈಶ್ವರ ಖಂಡ್ರೆಯವರ ಅಭಿಮಾನಿ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ದಶವಂತ ಕಣಮುಸಕರ್ ಅವರು ಮುಂಬರುವಂತಹ ದಿನಗಳಲ್ಲಿ ಸಂಘಟನೆ ಆಗಿ ಉಳಿಬಾರದು. ಎಲ್ಲಿ ಅನ್ಯಾಯವಾಗುತ್ತೋ ಅವರ ಪರ ಧ್ವನಿಗೂಡಿಸಿ ನ್ಯಾಯ ಒದಗಿಸಿ ಕೊಟ್ಟಿದೆ. ಆದರೆ ನಿಮ್ಮ ಸಂಘಟನೆಯನ್ನ ಎತ್ತರಕ್ಕೆ ಬೆಳೆಸೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಮತ್ತು ರಾಜ್ಯದಲ್ಲಿ ಎಲ್ಲೇ ಅನ್ಯಾಯವಾದರೂ ಕೂಡ ನೀವು ಬಲಿಷ್ಠವಾಗಿ ಅನ್ಯಾಯದ ವಿರುದ್ಧ ಹೋರಾಡಬೇಕು ಅಂತ ನೂತನವಾಗಿ ಆಯ್ಕೆಯಾಗಿರುವ ಜಿಲ್ಲಾಧ್ಯಕ್ಷ ಚಂದ್ರಶಾ ಗಾಯಕವಾಡ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜೀವನ್ಕುಮಾರ್ ವಾಘಮಾರೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸುವಂತಹ ಸಂದರ್ಭದಲ್ಲಿ ಮಾತನಾಡಿದರು. ನಂತರ ಮಾತನಾಡಿದಂತಹ ಜಿಲ್ಲಾಧ್ಯಕ್ಷ ಚಂದ್ರಶಾ ಗಾಯಕವಾಡ ಅವರು, ನನ್ನನ್ನು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ರಾಜ್ಯಾಧ್ಯಕ್ಷ ದತ್ತಾತ್ರೇಯ ಎಸ್ ಕಟ್ಟಿಮನಿಯವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಕರ್ನಾಟಕ ಬಹುಜನ ಜಾಗೃತಿ ವೇದಿಕೆಯ ಸಂಘಟನೆಯ ಜವಾಬ್ದಾರಿ ನಮ್ಮ ಮೇಲಿದೆ. ಪ್ರತಿ ತಾಲೂಕಿನಲ್ಲಿ ಸಂಘಟನೆಯ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ. ಎಲ್ಲೇ ಅನ್ಯಾಯವಾದರೂ ಕೂಡ ನಮ್ಮ ಸಂಘಟನೆಯಿಂದ ನ್ಯಾಯವನ್ನ ಒದಗಿಸಿಕೊಡ್ತೀವಿ ಅಂತ ಜಿಲ್ಲಾಧ್ಯಕ್ಷ ಚಂದ್ರಶಾ ಗಾಯಕವಾಡ ಅವರು ಈ ಸಂದರ್ಭದಲ್ಲಿ ಭರವಸೆಯನ್ನ ಕೊಟ್ಟರು. ಈ ಸಂದರ್ಭದಲ್ಲಿ ಕರ್ನಾಟಕ ಬಹುಜನ ಜಾಗೃತಿ ವೇದಿಕೆ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ದತ್ತಾತ್ರೇಯ ಎಸ್ ಕಟ್ಟಿಮನಿ, ಜಿಲ್ಲಾಧ್ಯಕ್ಷ ಚಂದ್ರಶಾ ಗಾಯಕವಾಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜೀವನ್ಕುಮಾರ್ ವಾಘಮಾರೆ, ಭೀಮ್ ಆರ್ಮಿ ಸಂಘಟನೆಯ ಯುವ ಘಟಕದ ರಾಜ್ಯಾಧ್ಯಕ್ಷ ಸಂತೋಷ ಪಾಳ, ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಉದಯ್ ಖಣಗೆ, ಸಾಮಾಜಿಕ ಹೋರಾಟಗಾರ ಶ್ರೀಕಾಂತ್ ರೆಡ್ಡಿ, ದಶವಂತ ಕಣಮುಸಕರ್, ನಾಗೇಂದ್ರಪ್ಪ ತಂಬೆ, ಯುವ ಮುಖಂಡರಾದಂತಹ ಟೈಗರ್ ವಿಘ್ನೇಶ್ವರ, ಗೌರಿಶಂಕರ ಕೆಕೆ, ಪಂಡಿತ್ ನಡಗೇರಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದಂತಹ ಚನ್ನವೀರ ಕಾಳೆಕಿಂಗೆ, ಗೌತಮ್ ಕಾಂಬಳೆ, ಸಿದ್ಧಾರ್ಥ ತಂಬ್ರೆ, ಮಲ್ಲು ಅಟ್ಟೂರ, ಆಕಾಶ ಸಿಂಧೆ ಸೇರಿದಂತೆ ಅನೇಕ ದಲಿತ ಸಮುದಾಯದ ಯುವ ಮುಖಂಡರು ಹಾಗೂ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು. ಎಲ್ರಿಗೂ ಜೈ ಭೀಮ್. ನಾವು ಇವತ್ತು ಕರ್ನಾಟಕ ಬಹುಜನ ಜಾಗೃತಿ ವೇದಿಕೆ ಜಿಲ್ಲಾ ಸಮಿತಿ ಪದಾಧಿಕಾರಿಗಳನ್ನು ಕಲಬುರಗಿ ಜಿಲ್ಲೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಗತ್ ವೃತ್ತದಲ್ಲಿ ಆಯ್ಕೆ ಮಾಡಲಾಯಿತು. ಈ ಕಲಬುರಗಿ ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ನಮ್ಮ ಆತ್ಮೀಯ ಸಹೋದರ ಅಂತ ಚಂದ್ರಶಾ ಗಾಯಕವಾಡ ಅವರಿಗೆ ಎಲ್ಲರ ಸರ್ವಾನುಮತದಿಂದ ಆಯ್ಕೆ ಮಾಡಿ, ಅದೇ ರೀತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಇನ್ನೋರ್ವ ಸಹೋದರ ನಮ್ಮ ಜೀವನ್ ಕುಮಾರ್ ಎನ್ ವಾಘಮಾರೆ ಅವರಿಗೆ ಆಯ್ಕೆ ಮಾಡಿ, ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕು ಹಾಗೂ ನಗರ ಸಮಿತಿ, ಇನ್ನುಳಿದ ವಿವಿಧ ವಿದ್ಯಾರ್ಥಿ ಒಕ್ಕೂಟ ಇರ್ಬೋದು, ಕಾರ್ಮಿಕ ಒಕ್ಕೂಟ ಇರ್ಬೋದು, ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ, ಅದೇ ರೀತಿ ಕರ್ನಾಟಕ ರಾಜ್ಯಾದ್ಯಂತ ಈ ಬಹುಜನ ಜಾಗೃತಿ ವೇದಿಕೆಯು ರಾಜ್ಯವ್ಯಾಪಿ ಎಲ್ಲ ಜಿಲ್ಲಾ ತಾಲೂಕಾ ಕೇಂದ್ರಗಳಿಗೆ ಆಯ್ಕೆ ಮಾಡುತ್ತಾ ಈ ಕಲಬುರಗಿ ಜಿಲ್ಲೆಯಲ್ಲಿ ಬಹುಜನರ ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡುತ್ತೇವೆ. ಅದೇ ರೀತಿ ಕಲಬುರಗಿ ಜಿಲ್ಲೆಯಾದ್ಯಂತ ಯಾವುದೇ ತಾಲೂಕು ಇರಲಿ, ಎಲ್ಲೇ ಕಾರ್ಮಿಕರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರ ಮೇಲೆ ಅನ್ಯಾಯವಾದಾಗ ನಾವು ಖಡಾಖಂಡಿತವಾಗಿ ಯಾವುದೇ ಅಡೆತಡೆ ಬರದಂತೆ ಹೋರಾಟ ಮಾಡಿ ಅವರಿಗೆ ನ್ಯಾಯ ದೊರಕಿಸಿಕೊಡ್ತಕ್ಕಂತ ಕೆಲಸ ಮಾಡ್ತೀವಿ ಅಂತ ಹೇಳುತ್ತಾ ನನ್ನ ಮಾತಿಗೆ ರಾಮತೇನೆ. ಜೈ ಭೀಮ್, ಜೈ ಪ್ರಭುತ್ವ. ಜೈ ಭೀಮ್ ಹೇಳುತ್ತಾ ಈ ಸಂದರ್ಭದಲ್ಲಿ ಕರ್ನಾಟಕ ಜನಜಾಗೃತಿ ಬಹುಜನ ಜನಜಾಗೃತಿ ವೇದಿಕೆಯನ್ನು ರಾಜ್ಯಾಧ್ಯಕ್ಷರಂತ ದತ್ತ ಕಟ್ಟಿಮನಿ ಅವರ ನೇತೃತ್ವದಲ್ಲಿ ಈ ಗುಲ್ಬರ್ಗ ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ಚಂದ್ರಶಾ ಗಾಯಕವಾಡ ಅವರಿಗೆ ಆಯ್ಕೆ ಮಾಡಲಾಯಿತು. ಹಾಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಜೀವನ್ಕುಮಾರ್ ವಾಘಮಾರೆ ಅವರಿಗೆ ಆಯ್ಕೆ ಮಾಡಾಯಿತು. ನಾವು ಇಷ್ಟೇ ಇವ್ರಿಗೆ ಏನು ಹೇಳೋದಂದ್ರೆ, ಕರ್ನಾಟಕದಲ್ಲಿ ದೇಶದಲ್ಲಿ ಯಾವುದೇ ಅನ್ಯಾಯ ಆಗಲಿ, ಅತ್ಯಾಚಾರ ಆಗಲಿ, ಅದಕ್ಕೆ ಇವರು ಪ್ರಶ್ನೆ ಕೊಡುತ್ತಾ ಹಿಂದುಳಿದ ಜನಗಳಿಗೆ ನ್ಯಾಯ ಕೊಡಿಸುತ್ತಾ ಹೊರ ಹೊಮ್ಮಲಿ ಅಂತ ಅವರಿಗೆ ಶುಭ ಹಾರೈಸುತ್ತೇನೆ. ಜೈ ಭೀಮ್. ಇವತ್ತು
ನಮ್ಮ ಕಲಬುರಗಿಯಲ್ಲಿ ಇವತ್ತೇನು ಹಬ್ಬದ ವಾತಾವರಣ. ಯಾಕೆ ಅಂದರೆ ಬಹಳಷ್ಟು ಸಂಘಟನೆಗಳು ಇವತ್ತು ಕಲಬುರಗಿಯಲ್ಲಿ ಆದರೂ ಕೂಡ ಇವತ್ತು ನಮಗೆ ಈ ಖುಷಿ ಏನಪ್ಪಾ ಅಂತಂದ್ರೆ ಕರ್ನಾಟಕ ಬಹುಜನ ವೇದಿಕೆಯ ರಾಜ್ಯ ಅಧ್ಯಕ್ಷರಾದ ನಮ್ಮ ಸೋದರರಾದ ದತ್ತು ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ಮತ್ತು ಇನ್ನೊಬ್ಬರು ನನ್ನ ಸೋದರರಾದ ಚಂದ್ರಶೇಖರ್ ಅವರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ಇನ್ನೊಬ್ಬರು ನಮ್ಮ ಜೀವನ ಅವರಿಗೂ ಕೂಡ ನಾನು ಅಭಿನಂದನೆಗಳು ಹೇಳ್ತೇನೆ. ಇಲ್ಲಿ ಬಂದಂತ ಉದಯ್ ಕುಮಾರ್ ಇರ್ಬೋದು, ನಮ್ಮ ಸಂತೋಷ್ ಅವರಿರ್ಬೋದು, ನಮ್ಮ ಶ್ರೀಕಾಂತ್ ರೆಡ್ಡಿ ಇರ್ಬೋದು, ಇಲ್ಲಿ ಬಂದಂತ ಎಲ್ಲ ನಾಯಕರುಗಳಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳು ಹೇಳ್ತೇನೆ. ಯಾಕೆ ಅಂದರೆ ಇವತ್ತು ನಮಗೆ ಬಹಳಷ್ಟು ಖುಷಿ ತಂದಿದೆ. ಏನಪ್ಪಾ ಅಂತಂದ್ರ ನಮ್ಮ ಸೋದರರು ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅವರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಗಳು ಹೇಳುತ್ತೇನೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ನಾನು ಕೂಡ ಅವರಿಗೆ ಬೆಂಬಲವನ್ನು ಸೂಚಿಸುತ್ತೇನೆ. ಯಾವುದೇ ಇವತ್ತು ಅನ್ಯಾಯ ಅತ್ಯಾಚಾರ ಇರ್ಬೋದು, ಯಾವುದೇ ಇವತ್ತು ಕಲಬುರಗಿಯಲ್ಲಿ ಯಾವುದೇ ಕುಂದುಕೊರತೆಗಳಿದ್ದರ ಮುಂದೆ ಬರಲಿ, ಅವ್ರು ಮುಂದೆ ಬರುವಂತ ದಿನಗಳಲ್ಲಿ ಒಂದು ರಾಜ್ಯದಲ್ಲಿ ಅಲ್ಲ ನಮ್ಮ ದೇಶದಲ್ಲಿ ಒಂದು ಒಳ್ಳೆಯ ಸಂಘಟನೆ ಬೆಳೀಲಿ ಅಂತ ಹೇಳಿ ಮತ್ತೊಮ್ಮೆ ಅವರಿಗೆ ನಾನು ಶುಭ ಹಾರೈಸ್ತೇನೆ. ಜೈ ಭೀಮ್. ಜೈ ಭೀಮ್. ಇಂದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಗತ್ತೃತ್ವದಲ್ಲಿ ನೂತನವಾಗಿ ಒಂದು ಸಂಘಟನೆ ಹುಟ್ಟು ಹಾಕಿ, ಸಂಘಟನೆ ಅಂದ್ರೆ ಬರೇ ಸಂಘಟನೆ ಅಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನು ಜಕ್ಕೊಂಡು ತಾವು ಹೋಗ್ತಾರತಕ್ಕಂತ ಒಂದು ಮನಗೊಂಡು ಇಂದು ಇವತ್ತಿನ ನೂತನ ರಾಜ್ಯಾಧ್ಯಕ್ಷರಾದಂತ ದತ್ತಾತ್ರೇಯ ಕಟ್ಟಿಮನಿಯವರು ಹಾಗೂ ಜಿಲ್ಲಾ ಅಧ್ಯಕ್ಷರಾದಂತ ಚಂದ್ರಶೇಖರ್ ಗಾಯಕ್ವಾಡ್ ಅವರು ಹಾಗೂ ಜೀವನ್ ಅವರು ಇದು ಮುಂಬರುವ ದಿನಗಳಲ್ಲಿ ಸಂಘಟನೆ ಉಳಿಬಾರದು, ಇದೊಂದು ಮಾದರಿಯ ಸಂಘಟನೆ ಆಗಬೇಕು. ಮತ್ತೆ ಯಾವ ಅನ್ಯಾಯ ಆದಲ್ಲಿ ತಾವು ಧ್ವನಿಗೂಡಿಸಿ ನ್ಯಾಯ ಒದಗಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳುತ್ತಾ, ಮತ್ತು ಈ ಜಿಲ್ಲೆದಂತ ಮತ್ತು ರಾಜ್ಯದಂತ ಮತ್ತು ದೇಶದಂತ ನಡೆಯುತ್ತಿರುವ ಅನ್ಯಾಯಗಳ ವಿರೋಧ ತಾವು ಯಾವುದೇ ಕಿವಿಗೂಡದೆ ಮತ್ತು ಯಾರಿಗೆ ತಗ್ಗ ಬಗ್ಗದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಮೇಲೆ ತಾವು ಒಂದು ವೇಳೆ ಹೋದರೆ ಈ ಸಂಘಟನೆ ಮೇಲೆತ್ತರಕ್ಕೆ ಹೋಗುತ್ತೆ ಅನ್ನಕ್ಕಂತ ಭಾವನೆಯನ್ನು ಒಪ್ಪಿಸಿ ನಾನು ನಿಮಗೆ ಶುಭ ಹಾರೈಸುತ್ತೇನೆ. ಜೈ ಭೀಮ್. ನನ್ನ ಹೆಸರು ಚನ್ನವೀರ್ ಕಾಳಕಿಂಗೆ, ಕಾಂಗ್ರೆಸ್ ಯುವ ಮುಖಂಡರು. ಮೊದಲನೇ ಎಲ್ಲರಿಗೂ ಜೈ ಭೀಮ್ ಮತ್ತು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತು ಕಲಬುರಗಿ ನಗರದ ಜಗತ್ವರ್ತದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಎದುರುಗಡೆ ಇವತ್ತು ನನ್ನನ್ನು ಕರ್ನಾಟಕ ಬಹುಜನ ಜಾಗೃತಿ ವೇದಿಕೆ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಇವತ್ತಿನಿಂದ ಕರ್ನಾಟಕ ಬಹುಜನ ಜಾಗೃತಿ ವೇದಿಕೆಯ ಕೊಟ್ಟಂತ ಜವಾಬ್ದಾರಿಯನ್ನು ಪ್ರತಿ ತಾಲೂಕಿಗೆ ನಾನು ಭೇಟಿ ಕೊಟ್ಟು ಪ್ರತಿ ತಾಲೂಕಿನಲ್ಲಿ ಸಂಘಟನೆ ಮಾಡಿ ಎಲ್ಲೇ ಅನ್ಯಾಯ ಆದರೂ ನ್ಯಾಯ ಕೊಡಿಸುವಂತ ಕೆಲಸ ನಮ್ಮ ಬಹುಜನ ಜಾಗೃತಿ ವೇದಿಕೆಯಿಂದ ನಾನು ಮಾಡ್ತೀನಿ. ಇಷ್ಟು ಹೇಳುತ್ತೆ. ಇನ್ನೊಂದೇನಪ್ಪ ಅಂದ್ರೆ ಇವತ್ತು ಇಲ್ಲಿ ನಾನು ಜಿಲ್ಲಾಧ್ಯಕ್ಷ ಆಯ್ಕೆ ಮಾಡ್ಲಿಕ್ಕೆ ಬಂದಂತ ನಮ್ದು ಟೈಗರ್ ವಿಘ್ನೇಶ್ವರ ಅಣ್ಣವರು ಹಾಗೂ ನಮ್ದು ಉದಯ್ ಕಣಿಗೆ ಅವರು, ನಮ್ ದಶವಂತ ಕಮಿಷ್ಕರ್ ಅವರು, ನಮ್ ಪಂಡಿತ್ ನಡಿಗೇರಿ ಅವರು ಅದೆಲ್ಲರೂ ಬಂದು ನಮಗೆ ಸಹಕಾರ ಮಾಡಿರಲಿಲ್ಲ. ಈಗ ನಾವು ತುಂಬಾ ಧನ್ಯವಾದ ಹೇಳ್ತೇನೆ. ಜೈ ಭೀಮ್. ಇರುತ್ತೆ ಸರ್, ಮಾಡ್ತೀವಿ ಸರ್. ಎಲ್ಲೇ ಅನ್ಯಾಯ ಆದ್ರೂ ನಾವು ಧ್ವನಿ ಹಾಕ್ತೀವಿ ಸರ್. ಸರ್ ತಾಲೂಕಿನ ಜನತೆ ಅದೇ ಹೇಳ್ತೀನಿ ಸರ್, ಇನ್ ಮುಂದೆ ನಮ್ಮ ಯಾವುದೇ ತಾಲೂಕು ಇರಲಿ ಎಲ್ಲೇ ಅನ್ಯಾಯ ಆದ್ರೂ ಮೊದಲು ಧ್ವನಿ ಹತ್ತಂತ ಕೆಲಸ ನಾವು ಬಹುಜನ ಜಾಗೃತಿ ವೇದಿಕೆ ವತಿಯಿಂದ ಮಾಡ್ತೀವಿ ಅಂತ ಮಾತು ಏನಿಲ್ಲ ಸರ್. ಯಾಕಂದ್ರೆ ರಾಜ್ಯಾಧ್ಯಕ್ಷರವರು ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿ ಒಂದು ದೊಡ್ಡ ಜವಾಬ್ದಾರಿ ಕೊಟ್ರ, ಅದಕ್ಕೆ ನಾನು ಜವಾಬ್ದಾರಿ ಕೊಟ್ಟ ಅಂದ್ರೆ ನಾನು ಜವಾಬ್ದಾರಿ ಕೊಟ್ರೆ ಅದು ಕೆಲಸ ಮಾಡಿ ತೋರಿಸಿ ಅದು ಉಳಿಸ್ಕೊತೀನಿ ಸರ್. ಜೈ ಭೀಮ್.